ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಹಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು, ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಭಾವ ಮತ್ತು ದುರ್ಭಾವ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಭಾವ ಹೇಗಿರುತ್ತದೆ, ಹಾಗೆಯೇ ನಮ್ಮ ಸ್ಥಿತಿಗತಿ. ನಮ್ಮ ಭಾವ ನಿರ್ಮಲವಾಗಿದ್ದರೆ ನಾವು ಸುಖದಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಬದುಕುತ್ತೇವೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೀಯನು ಶಿವಯೋಗಿ ಎನ್ನುವಂತೆ ನಮ್ಮ ಭಾವಕ್ಕೆ ತಕ್ಕಂತೆ ನಮ್ಮ ಸ್ಥಿತಿಗತಿ ಇರುತ್ತದೆ. ಅದನ್ನು ನಾವು ಗುರುತಿಸೋದಿಲ್ಲ, ನಾವು ಅದನ್ನು ತಿಳಿಯುವುದಿಲ್ಲ. ಯಾವಾಗಲೂ ನಾನು ಶ್ರೇಷ್ಠ, ನನಗಿಂತ ಶ್ರೇಷ್ಠ ಯಾರೂ ಇಲ್ಲ, ನಾನು ಶ್ರೀಮಂತ, ನನಗಿಂತ ಶ್ರೀಮಂತ ಯಾರೂ ಇಲ್ಲ, ನಾನೇ ಅಧಿಕಾರವಂತ, ಹೀಗೆ ನಮ್ಮ ದೃಷ್ಟಿಯಲ್ಲಿ ಮತ್ತೊಬ್ಬರು ಅಜ್ಞಾನಿಗಳಾಗಿ, ದಡ್ಡರಾಗಿ, ಹುಚ್ಚರಾಗಿ ಕಾಣುತ್ತದೆ. ಎಲ್ಲವೂ ನನ್ನಿಂದಲೇ ಆಗಲಿ, ನಾನು ನನ್ನದು ಎಂಬ ಮೋಹ ಮಮಕಾರ ಬೆಳೆದು ನಮ್ಮನ್ನು ಭಾವ ಅಧೋಗತಿಗೆ ಇಳಿಸುತ್ತದೆ. ನನಗೆ ಒಳ್ಳೆಯದಾಗಲಿ, ಇನ್ನೊಬ್ಬರಿಗೆ ಒಳ್ಳೆಯದಾಗಬಾರದು. ಹೀಗೆ ಇನ್ನೊಬ್ಬರ ಮನೆಯಲ್ಲಿ ಇರುವ ವಸ್ತುಗಳು ನಮ್ಮಲ್ಲಿ ಇರಬೇಕು, ಆದರೆ ನಮ್ಮಲ್ಲಿ ಇರುವ ವಸ್ತುಗಳು ಅವರಲ್ಲಿ ಇರಬಾರದು. ಅಸೂಯೆ, ತಾಪ, ಕೋಪ, ರಾಗ, ದ್ವೇಷಗಳಿಂದ ನಾವು ಬದುಕುತ್ತಿದ್ದೇವೆ. ನಾನು ಹೇಳಿದ್ದೇ ಖರೆ, ಅವನು ಹೇಳಿದ್ದು ಸುಳ್ಳು. ಹೀಗೆ ಇನ್ನೊಬ್ಬರ ಕಂಡು ಅಸಮಾಧಾನ ಪಡುವುದು, ತಳಮಳ ಮಾಡಿಕೊಳ್ಳುವುದು, ತಾಪ ಮಾಡಿಕೊಳ್ಳುವುದು, ಇನ್ನೊಬ್ಬರಿಗೆ ನಿಂದೆ ಮಾಡುವುದು, ಅಪವಾದ ಮಾಡುವುದು, ಅಪಪ್ರಚಾರ ಮಾಡುವುದು, ನಮ್ಮ ಹಿರಿಮೆ ಗರಿಮೆಯನ್ನೇ ಕೊಂಡಾಡಿಕೊಳ್ಳುವುದು. ಭಾವ ಪರಿಶುದ್ಧವಾಗಿದ್ದರೆ ನಮ್ಮ ಮನಸ್ಥಿತಿ ಸರಿಯಾಗಿರುತ್ತದೆ. ಒಬ್ಬ ರೈತ ಇದ್ದರೆ ಅವನ ಭಾವ ಹೇಗಿರುತ್ತದೆ? ಮೊದಲು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಮಗ್ಗಲ ಹೊಲದವರ ಒಡ್ಡ ಹರಗುವುದು, ಮಗ್ಗಲ ಹೊಲದವರ ಬೆಳೆ ಸುಡುವುದು, ಗುಲಾಲ ಹಾಕಿ ಒಗೆಯುವುದು, ಮಗ್ಗಲ ಇದ್ದವರಿಗೆ ಅವರನ್ನು ಓಡಿಸುವುದು, ಅವರ ಶೆಡ್ಡಿನ ಮೇಲೆ ಕಲ್ಲು ಎಸೆಯುವುದು, ದೆವ್ವಿನ ಥರ ಬಂದು ನಾಯಿ ನರಿಗಳ ಹಾಗೆ ಚೀರುವುದು, ಆಕಳು ಎಮ್ಮೆ ಆಡು ಇದ್ದರೆ ಅವುಗಳನ್ನು ಬಿಚ್ಚಿಬಿಟ್ಟು ಇನ್ನೊಬ್ಬರ ಹೊಲದಲ್ಲಿ ಹೋಗಿಸಿ ಅಪಹಾಸ್ಯ ನೋಡುವುದು, ಕಟ್ಟಿಗೆ ಕುಳ್ಳ ಇದ್ದರೆ ಅವುಗಳನ್ನು ತುಡುಗು ಮಾಡುವುದು, ಬೋರ್ವೆಲ್ ಇದ್ದರೆ ಪಂಪ್ಸೆಟ್ಟನ್ನು ಅದು ಹರಿಬಿಡುವುದು, ಮೊಬೈಲ್ ಇದ್ದರೆ ಮೊಬೈಲ್ ಚಾರ್ಜ್ ನೋಡಿದರೆ ಅದನ್ನು ತುಡುಗು ಮಾಡುವುದು. ಹೀಗೆ ನಮ್ಮಲ್ಲೇ ಉಂಡು ನಮ್ಮಲ್ಲೇ ಚಹಾ ಕುಡಿದು ನಮ್ಮ ಬಳಿ ಇದ್ದಾಗ ಹೊಗಳುವುದು, ಹೊರಗೆ ಹೋದಾಗ ಬೈಯುವುದು. ಇಂಥ ಭಾವ ಇದ್ದರೆ ಮುಂದೆ ನಮಗೆ ಅವಘಡ ಬರುತ್ತದೆ ಎಂಬ ಅವರಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಭಾವ ಚೆನ್ನಾಗಿರಬೇಕು. ಒಬ್ಬ ರಾಜಕಾರಣಿ ಇದ್ದರೆ ಯಾರನ್ನು ಟಾರ್ಗೆಟ್ ಮಾಡಬೇಕು, ಯಾರನ್ನು ಜೈಲಿಗೆ ಹಾಕಬೇಕು ಎಂಬ ಭಾವ. ಒಬ್ಬ ಅಧಿಕಾರಿ ಇದ್ದರೆ ಯಾರನ್ನು ಟಾರ್ಗೆಟ್ ಮಾಡಿ ತಾನೇ ಸ್ಥಿರವಾಗಿ ಅಧಿಕಾರವನ್ನು ಪಡೆಯಬೇಕು. ಇಂಥ ಭಾವದಿಂದ ನಮ್ಮ ಜೀವನ ಮುಂದೊಂದು ದಿನ ನಮಗೆ ಅವಘಡ ತಪ್ಪಿದ್ದಲ್ಲ.
ಆದ್ದರಿಂದ ಭಾವ ನಿರ್ಮಲವಾಗಿರಬೇಕು, ವಿಮಲವಾಗಿರಬೇಕು. ಆಯ್ಗಾರ ಸೇರುವುದಿಲ್ಲ ಎನ್ನುವಂತೆ ತಾವೇ ಮಾಡಿ ಯಾವ ಸುಳಿ ಕೊಡದೆ ತನ್ನನ್ನೇ ತಾನೇ ಅಳೆಯುತ್ತಾ ಅವರ ಮುಂದೆ ಬಂದು ನಾಟಕ ಮಾಡುವುದು. ಹೀಗೆ ಇನ್ನೊಬ್ಬರ ಅಂದ ಚಂದವನ್ನು ನೋಡಿ ಅವರಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾವು ಪರಿಶುದ್ಧವಾಗಿ ನಮ್ಮ ಭಾವವನ್ನು ಇಟ್ಟುಕೊಳ್ಳಬೇಕು. ನಾವು ಯಾವುದಕ್ಕೆ ಕಷ್ಟಪಡುತ್ತೇವೆ, ನಾವು ಯಾವುದಕ್ಕೆ ಸಾಯುತ್ತಿದ್ದೇವೆ, ಯಾವುದಕ್ಕೆ ಬಡಿದಾಡುತ್ತಿದ್ದೇವೆ ಎಂಬ ಅರಿವು ಇರುವುದು